ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಂಟರ್ ಆಗ್ಬೇಕಾದ್ರೆ ಮೊದಲ ಹೆಜ್ಜೆ ಹೆಂಗ್ ಇಡ್ಬೇಕು ಸರ್? ಸ್ಟಾಕ್ ಮಾರ್ಕೆಟ್ ಒಂದು ದೊಡ್ಡ ಓಷನ್ ಇದ್ದಾಗ, ಈಗ ಟಾಟಾಸ್ ಮ್ಯಾನೇಜ್ ಮಾಡ್ತಾ ಇದಾರ, ಅಂಬಾನೀಸ್ ಮ್ಯಾನೇಜ್ ಮಾಡ್ತಾ ಇದಾರ, ಅಥವಾ ಅದಾನಿ ಮಾಡ್ತಾ ಇದಾರ. ಇಂಡಿಯಾ ಇಸ್ ಸ್ಟಿಲ್ ಲ್ಯಾಗಿಂಗ್ ಬಿಹೈಂಡ್ ಡಿಜಿಟಲೈಸೇಷನ್. ಧಾರವಾಡದಲ್ಲಿ ಒನ್ ಆಫ್ ದ ಟಾಪ್ ಇನ್ಸ್ಟಿಟ್ಯೂಟ್ ಅಂತ ಕೇಳ್ಪಟ್ವಿ ಸರ್. ನೀವು ಸ್ಟಾಕ್ ಮಾರ್ಕೆಟ್ ಹೇಗೆ ಬಂದ್ರಿ ಸರ್? ಸ್ಟಾಕ್ ಮಾರ್ಕೆಟ್ ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಅಂತಾನೆ ಕರಿಬಹುದು. ನಮ್ಮ ಮದರ್ ಶೋಭಾ ಹೊಳೆ ಹೊಸೂರ್ ಅಂತ ಹೇಳಿ ಅವರು ಸ್ಟಾಕ್ ಬ್ರೋಕಿಂಗ್ ಅನ್ನ ಸ್ಟಾರ್ಟ್ ಮಾಡಿರೋದು. ಹುಬ್ಳಿ ಧಾರವಾಡದಲ್ಲೇನೆ ಫಸ್ಟ್ ಲೇಡಿ ಬ್ರೋಕರ್ ಅಂತಾನೆ ಕರಿಬಹುದು ನಾವು ಅವರಿಗೆ. ಸರ್, ಇವಾಗ ನಾವು ಎಫ್ ಡಿ ಅಲ್ಲಿ ಇಟ್ಟರು ಹಣ ದುಡಿಯುತ್ತೆ, ಮತ್ತೆ ಗೋಲ್ಡ್ ಅಲ್ಲಿ ಇಟ್ಟರು ಹಣ ದುಡಿಯುತ್ತೆ. ಬಟ್ ನಾವು ಹಣವನ್ನು ಬೆಳೆಸಕ್ಕೆ ಸ್ಟಾಕ್ ಮಾರ್ಕೆಟ್ಗೆ ಬರುತ್ತೆ ಸರ್. ಸಿ ರಿಟರ್ನ್ಸ್ ಮ್ಯಾಟರ್ಸ್. ಸ್ಟಾರ್ಟಿಂಗ್ ತಮಗೂ ಲಾಸ್ ಆಗಿದೆ ಸರ್. ಬಿಗ್ನಿಂಗ್ ಡೇಸ್ ಹೇಗಿತ್ತು ಸರ್ ತಮ್ಮದು? ಹಲೋ ಸ್ನೇಹಿತರೆ, ನಮಸ್ಕಾರ. ದುಡ್ಡು ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ನಾವು ದುಡಿಬೇಕು, ದುಡ್ಡು ಮಾಡ್ಬೇಕು ಅಂತ ಇಷ್ಟ ಇರುತ್ತೆ. ಒಂದ್ ಹಂತ ಆದ್ಮೇಲೆ ನಾವು ದುಡಿಲೇಬಾರದು, ಆದ್ರೆ ನಮ್ ದುಡ್ಡು ದುಡಿತಿರ್ಬೇಕು ಅನ್ನೋಂಗೂ ಇರುತ್ತೆ. ಆ ರೀತಿಯಾಗಿ ನಮ್ ದುಡ್ಡು ದುಡಿಸ್ಬೇಕಾದ್ರೆ ಕೆಲವೊಂದು ಅಂಶಗಳು ನಮ್ಮ ಮುಂದೆ ಬರ್ತವೆ. ಅದು ಎಫ್ ಡಿ ಆಗಿರ್ಬೋದು, ಗೋಲ್ಡ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಬಾಂಡ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು. ಈ ರೀತಿ ಹಲವಾರು ಇನ್ವೆಸ್ಟ್ಮೆಂಟ್ಗಳು ಬರ್ತವೆ. ಆದ್ರೆ ಇತ್ತೀಚೆಗೆ ಟ್ರೆಂಡ್ ನಲ್ಲಿ ಇರೋದು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್. ಅದೇ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ನ ಡೀಪ್ ನಾಲೆಜ್ ಅನ್ನು ನಮಗೆ ಇವತ್ತು ಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಸುಮಾರು 17 ವರ್ಷಗಳ ಕಾಲ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ಸರ್ ಅವಿನಾಶ್ ಹೊಳೆ ಸರ್. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮ ಸ್ವಾಗತ. ಹೇಗಿದ್ದಾರೆ ಸರ್? ಫೈನ್ ಸರ್, ಇವಾಗ ಒಂದು ಸಣ್ಣದಾಗಿ ಹೇಳ್ಬೇಕು ಸರ್, ಯಾರಿಗೂ ಬಿಸ್ನೆಸ್ ಜಾಸ್ತಿ ಜನ ಗೊತ್ತಿರಲ್ಲ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಸರ್? ಸಿ ಸ್ಟಾಕ್ ಮಾರ್ಕೆಟ್ ಅಂತಂತಂದ್ರೆ ಶೇರ್ಸ್, ಕಂಪನಿ ಶೇರ್ಸ್ ಅನ್ನ ಟ್ರೇಡ್ ಮಾಡುವಂತಹ ಒಂದು ಮಾರ್ಕೆಟ್. ಅಂದ್ರೆ ಕಂಪನಿದಲ್ಲಿ ಏನ ಓನರ್ಸ್ ಶೇರ್ ಕ್ಯಾಪಿಟಲ್ ಇರ್ತದ, ಆ ಶೇರ್ ಕ್ಯಾಪಿಟಲ್ ಅನ್ನ ಶೇರ್ಸ್ ನಲ್ಲಿ ಡಿವೈಡ್ ಮಾಡಿರ್ತಾರೆ. ಸೊ ಓನರ್ಸ್ಗೆ ಅದರಲ್ಲಿ ಶೇರ್ ಹೋಲ್ಡಿಂಗ್ ಅನ್ನ ಕೊಟ್ಟಿರುವಂತದ್ದು. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ಒಂದು ಕಂಪನಿ ಇನ್ ಕಾರ್ಪೊರೇಷನ್ ಅಂತ ಆದ್ಮೇಲೆ ಅದಕ್ಕೆ ನಾವು ಪ್ರೈವೇಟ್ ಲಿಮಿಟೆಡ್ ಅಥವಾ ಲಿಮಿಟೆಡ್ ಕಂಪನೀಸ್ ಅಂತ ಹೆಸರು ಕೊಡ್ತೀವಿ. ಸೊ ಯಾವಾಗ ಒಂದು ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅಥವಾ ಲಿಮಿಟೆಡ್ ಅಂತ ಆಗಿರುತ್ತೆ, ಆವಾಗ ನಾವು ಅದಕ್ಕೆ ಕಂಪನಿ ಅಂತ ಕರಿತೀವಿ. ಸೊ ಕಂಪನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾರು ದುಡ್ಡನ್ನ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಫಸ್ಟಿಗೆ, ಆ ದುಡ್ಡನ್ನ ಯೂಶುವಲಿ ಪ್ರಮೋಟರ್ಸ್ ಮಾಡಿರ್ತಾರೆ. ಆ ಪ್ರಮೋಟರ್ಸ್ ದುಡ್ಡನ್ನ ಕಂಪನಿ ಅವರಿಗೆ ಶೇರ್ಸ್ ಅನ್ನ ಅಲಾಟ್ಮೆಂಟ್ ಮಾಡ್ತದೆ. ಸೊ ಆ ದುಡ್ಡನ್ನ ಅವ್ರೇನ್ ಮಾಡ್ತಾರೆ, ಶೇರ್ಸ್ ನಲ್ಲಿ ಡಿವೈಡ್ ಮಾಡಿ ಶೇರ್ಸ್ ಹೋಲ್ಡಿಂಗ್ ಅನ್ನ ಓನರ್ಸ್ ಗೆ ಕೊಡ್ತಾರೆ. ಸೊ ಆ ಶೇರ್ಸ್ ಯಾವಾಗ ಓನರ್ಸ್ ಕಡೆ ಇರುತ್ತೆ, ಓನರ್ಸ್ ಗೆ ದುಡ್ಡು ಬೇಕಾದಾಗ, ಕ್ಯಾಪಿಟಲ್ ಬಂಡವಾಳ ಬೇಕಾದಾಗ ಅವ್ರೇನ್ ಮಾಡ್ತಾರೆ, ಒಂದು ಐದರ್ ಬ್ಯಾಂಕ್ಸಿಗೆ ಹೋಗಿ ಲೋನ್ ತಗೋಬಹುದು, ಇಲ್ಲ ಈ ಶೇರ್ಸ್ ಅನ್ನ ಪಬ್ಲಿಕ್ ಗೆ ಆಫರ್ ಮಾಡಿ ಪಬ್ಲಿಕ್ ನವರಿಗೆ ಶೇರ್ ಹೋಲ್ಡಿಂಗ್ ಅನ್ನ ಆಫರ್ ಮಾಡ್ತಾರೆ. ಶೇರ್ ಹೋಲ್ಡರ್ ಆಗೋದಕ್ಕೆ ಒಂದು ಚಾನ್ಸ್. ಸೊ ಆ ಶೇರ್ಸ್ ಅನ್ನ ಯಾರು ಪರ್ಚೇಸ್ ಮಾಡ್ತಾರೆ, ಅದಕ್ಕೆ ಕಂಪನೀಸ್ ಅವ್ರು ಏನ್ ಮಾಡ್ತಾರೆ, ಎಕ್ಸ್ಚೇಂಜ್ ಆಫ್ ಶೇರ್ಸ್ ಗೆ ದೇ ಆರ್ ಗೋಯಿಂಗ್ ಟು ಕಲೆಕ್ಟ್ ಮನಿ. ಸೊ ದಟ್ ಮನಿ ಈಸ್ ಇನ್ವೆಸ್ಟೆಡ್ ಇನ್ ಟು ಬಿಸ್ನೆಸ್. ಸೊ ಬಿಸ್ನೆಸ್ ಗೋಸ್ಕರ ಅದನ್ನ ಯೂಸ್ ಮಾಡಿ ಆ ದುಡ್ಡಿಂದ ಏನು ಪ್ರಾಫಿಟ್ ಮಾಡ್ತಾರೆ, ಆ ಪ್ರಾಫಿಟ್ ಅನ್ನ ಎಲ್ಲಾ ಶೇರ್ ಹೋಲ್ಡರ್ಸ್ ಗೆ ಡಿಸ್ಟ್ರಿಬ್ಯೂಟ್ ಅನ್ನ ಮಾಡ್ತಾರೆ. ಅದಕ್ಕೆ ನಾವು ಡಿವಿಡೆಂಡ್ ಅಂತ ಕರಿತೀವಿ. ಸೊ ಸ್ಟಾಕ್ ಮಾರ್ಕೆಟ್ ಅಥವಾ ಶೇರ್ ಮಾರ್ಕೆಟ್ ಅಂತಂದ್ರೆ ಅಂತ ಇಕ್ವಿಟಿ ಶೇರ್ಸ್ ಅನ್ನ ತಗೊಳ್ಳೋದು ಕೊಡೋದು ಮಾಡುವಂತಹ ಒಂದು ಮಾರ್ಕೆಟ್. ಇವಾಗ ಸ್ಟಾಕ್ ಮಾರ್ಕೆಟ್ ಅಂದ್ರೆ ನಮ್ಗೆ ಏನಂತ ಗೊತ್ತಾಯ್ತು. ಈಗ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಂಟರ್ ಆಗ್ಬೇಕಾದ್ರೆ ಮೊದಲ ಹೆಜ್ಜೆ ಹೆಂಗ್ ಇಡ್ಬೇಕು ಸರ್? ಏನ್ ಮಾಡ್ಬೇಕು ಸ್ಟಾಕ್ ಮಾರ್ಕೆಟ್ ಎಂಟರ್ ಆಗ್ಬೇಕಾದ್ರೆ? ಒಂದು ಮೊದ್ಲೇ ಮಾತಂತಂದ್ರೆ ಸ್ಟಾಕ್ ಮಾರ್ಕೆಟ್ ಒಂದು ದೊಡ್ಡ ಓಷನ್ ಇದ್ದಾಗೆ, ಅಂದ್ರೆ ಸಮುದ್ರ. ಇದರಲ್ಲಿ ಕಂಪನೀಸ್ ಬಹಳ ಇದಾವೆ. ಸೊ ಫಸ್ಟ್ ನಿಮಗ್ ಬೇಕಾಗಿರೋದು ಏನಂತಂದ್ರೆ ಇನ್ವೆಸ್ಟ್ಮೆಂಟ್ ನಾಲೆಜ್. ಸೊ ಯಾವ್ದು ಶೇರ್ ಅನ್ನ ನಾನು ತಗೋಬೇಕು, ಆಮೇಲೆ ಎಂತ ಕಂಪನೀಸ್ ಅನ್ನ ನಾನು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನ ಮುಖ್ಯ. ಅದಕ್ಕೆ ಬೇಸಿಕ್ ಆಗಿ ನಾನು ಯೂಶುವಲಿ ಏನ್ ಹೇಳ್ತಾ ಇರೋದು ಅಂದ್ರೆ, ಯೂಶುವಲಿ ನಾ ಏನ್ ಹೇಳ್ತೇನೆ ಅಂತಂದ್ರೆ, ಕಂಪನಿ ಬಿಸಿನೆಸ್ ಅನ್ನ ನೀವು ಅನಲೈಸ್ ಮಾಡ್ಬೇಕಾಗತ್ತೆ. ಯಾವ್ದೋ ಒಂದು ಶೇರ್ ಅನ್ನ ತಗೊಳ್ಳೋದು ಬಹಳ ದೊಡ್ಡ ಮಾತಲ್ಲ. ಬಟ್ ಆ ಕಂಪನಿ ಶೇರ್ಸ್ ಅನ್ನ ನೀವು ತಗೋತಾ ಇದ್ದೀರಿ ಅಂತಂದ್ರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ನೀವು ಅದರಲ್ಲಿ ಓನರ್ಶಿಪ್ ರೈಟ್ಸ್ ಅನ್ನ ಹೊಂದ್ತಾ ಇದ್ದೀರಿ. ಸೊ ಓನರ್ ಅಂತ ನಾವು ಕರೆದಾಗ ಆ ಕಂಪನಿ ಪ್ರಾಫಿಟ್ ಮಾಡ್ಲಿ ಅಥವಾ ಲಾಸ್ ಮಾಡ್ಲಿ, ಅದು ನೀವು ಈಕ್ವಲ್ ಆಗಿ ನೀವು ಅದಕ್ಕೆ ಅಬ್ಲೈಜ್ ಆಗಿರ್ತೀರಿ. ಸೊ ಹಂಗಾಗಿ ನೀವು ಕಂಪನಿ ಯಾರು ಮ್ಯಾನೇಜ್ಮೆಂಟ್ ಮಾಡ್ತಾ ಇದಾರೆ ಅನ್ನೋಕ್ಕಿಂತ ಮುಂಚೆ ಕಂಪನಿ ಬಿಸಿನೆಸ್ ಅನ್ನ ಅನಲೈಸ್ ಮಾಡಕ್ ಬರ್ಬೇಕು. ಸೊ ನೆಕ್ಸ್ಟ್ ಈಗ ಮಾಡ್ತಾ ಇರುವಂತ ಕಂಪನಿ ಒಂದು ಬಿಸ್ನೆಸ್ ಇನ್ ಮುಂದೆ 5 ವರ್ಷಕ್ಕೆ, 10 ವರ್ಷಕ್ಕೆ, 20 ವರ್ಷಕ್ಕೆ ಯಾವ ರೀತಿ ಡಿಮಾಂಡ್ ಹೊಂದಿರ್ತದ ಅಥವಾ ಪ್ರಾಸ್ಪೆಕ್ಟ್ಸ್ ಹೆಂಗ್ ಅದಾವ ಅನ್ನೋದು ಬಹಳ ಇಂಪಾರ್ಟೆಂಟ್ ಇಲ್ಲ. ಸೊ ಫಸ್ಟ್ ಸ್ಟೆಪ್ ಈಸ್ ನಾಲೆಜ್ ಅಬೌಟ್ ಬಿಸ್ನೆಸಸ್. ಸೆಕೆಂಡ್ ಸ್ಟೆಪ್ ಏನಂತಂದ್ರೆ ಕಂಪನಿ ಮ್ಯಾನೇಜ್ಮೆಂಟ್ ಯಾರು,
ಈಗ ಟಾಟಾಸ್ ಮ್ಯಾನೇಜ್ ಮಾಡ್ತಾ ಇದಾರ, ಅಂಬಾನೀಸ್ ಮ್ಯಾನೇಜ್ ಮಾಡ್ತಾ ಇದಾರ, ಅಥವಾ ಅದಾನಿ ಮಾಡ್ತಾ ಇದಾರ ಅನ್ನೋದನ್ನ ಸೆಕೆಂಡ್ರಿ. ಫಸ್ಟ್ ಮೇನ್ ಬರೋದು ಬಿಸಿನೆಸ್ ನಾಲೆಡ್ಜ್. ಸೊ ಅದು ಗುರ್ತಿದ್ರೆ ನೀವು ಆಟೋಮೆಟಿಕಲಿ ಏನ್ ಮಾಡ್ಬೋದು ಅಂತಂದ್ರೆ ಒಂದು ಒಳ್ಳೆ ಬಿಸ್ನೆಸ್ ಅನ್ನ ಹುಡುಕಿ ಅದರಲ್ಲಿ ದುಡ್ಡನ್ನ ಹಾಕಿ ನೀವು ಮುಂದೆ ಅದರಲ್ಲೇ ನಿಮ್ಗೆ ರಿಟರ್ನ್ಸ್ ಅನ್ನ ಸಿಗುವಂತದ್ದು ಒಂದು ಮೇನ್ ಇರೋದು ರೀಸನ್. ಸರ್ ಇವಾಗ ನಾವು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಬ್ಯಾಂಕ್ ಅಕೌಂಟ್ ಹೆಂಗಿರುತ್ತೋ ಹಂಗೆ ಸ್ಟಾಕ್ ಮಾರ್ಕೆಟ್ಗೆ ಹೆಂಗ್ ಟ್ರೇಡ್ ಮಾಡ್ತೀವಿ ಸರ್? ಅದಕ್ಕೆ ಬೇಕಾಗಿರೋದು ಒಂದು ಅಕೌಂಟ್ ವಿಚ್ ಈಸ್ ಕಾಲ್ಡ್ ಆಸ್ ಡಿಮ್ಯಾಟ್ ಅಕೌಂಟ್. ಓಕೆ. ಸೊ ಡಿಮ್ಯಾಟ್ ಅಂತಂತಂದ್ರೆ ಡಿಮಟರಲೈಸ್ಡ್ ಅಕೌಂಟ್ ಅಂತ ಕರಿತೀವಿ. ಮುಂಚೆ ಶೇರ್ಸ್ ಅನ್ನ ಫಿಸಿಕಲ್ ಫಾರ್ಮ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ವಿ. ನಮ್ಮಲ್ಲಿ ಔಟ್ ಕ್ರೈ ಸಿಸ್ಟಮ್ ಅಂತ ಇತ್ತು, ಇವತ್ತಿಗೆ ಅದೆಲ್ಲ ಎಲೆಕ್ಟ್ರಾನಿಕ್ ಸಿಸ್ಟಮ್ ಆಗಿದೆ. ಸೊ ಯಾವಾಗ ಒಂದು ಶೇರ್ ಅನ್ನ ನೀವು ಎಲೆಕ್ಟ್ರಾನಿಕ್ ಮೋಡ್ ಅಲ್ಲಿ ನೀವು ಹೋಲ್ಡ್ ಮಾಡ್ತೀರಿ ಅದಕ್ಕೆ ನಾವು ಡಿಮಟರಲೈಸ್ ಶೇರ್ಸ್ ಅಂತ ಕರಿತೇವೆ. ಸೊ ಅದೇ ಹೆಸರನ್ನ ಆ ಅಕೌಂಟ್ಗೆ ಕೊಟ್ಟಿರೋದು ಡಿಮ್ಯಾಟ್ ಅಕೌಂಟ್. ಈ ಅಕೌಂಟ್ ಓಪನ್ ಮಾಡ್ಬೇಕಂತಂದ್ರೆ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಏನು, ಪ್ಯಾನ್ ಕಾರ್ಡ್ ಮ್ಯಾಂಡೇಟರಿ ಇದೆ, ಆಧಾರ್ ಅಡ್ರೆಸ್ ಪ್ರೂಫಿಗೆ, ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ಇರಬೇಕು. ಈ ಮೂರು ಇದ್ದು ಅಂತಂತಂದ್ರೆ ನೀವು ಡಿಮ್ಯಾಟ್ ಅಕೌಂಟ್ಸ್ ಅನ್ನ ಓಪನ್ ಮಾಡಬಹುದು. ಸರ್ ನಾವೀಗ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ವಿ, ನೆಕ್ಸ್ಟ್ ಈಗ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ನಾವೀಗ ಶೇರ್ ಮಾರ್ಕೆಟ್ ಅಲ್ಲಿ ಬಂದಾಗ ಸಾವಿರಾರು ಕಂಪನಿಗಳು ನಮ್ಗೆ ಸಿಗ್ತವೆ ಕಮ್ಮಿ. ಇದೇ ಶೇರ್ ಅಲ್ಲಿ ಹೆಂಗ್ ಇನ್ವೆಸ್ಟ್ ಮಾಡ್ಬೇಕು ಅಂತ ಅಂದ್ರೆ ಸಾವಿರಾರು ಕಂಪನಿಗಳ ನಡುವೆ ಹೆಂಗ್ ಪಿಕ್ ಮಾಡೋದು ಶೇರ್ಸ್ ಅಂತ? ಅದಕ್ಕೆ ನೋಡ್ರಿ, ದೇರ್ ಆರ್ ಟೂ ಟೈಪ್ಸ್ ಆಫ್ ಅನಾಲಿಸಿಸ್. ಒಂದು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಬರ್ತದೆ, ಇನ್ನೊಂದು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಬರ್ತದೆ. ಈಗ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೋಸ್ಕರ ನೋಡ್ತಾ ಇದ್ರೆ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳ್ತೇವೆ. ಅದರಲ್ಲಿ ಒಂದು ಅಪ್ರೋಚ್ ಅನ್ನ ನಾವು ಫಾಲೋ ಮಾಡ್ತೀವಿ, ಅದಕ್ಕೆ EIC ಅಪ್ರೋಚ್ ಅಂತ ಕರಿತೀವಿ. ಎಕನಾಮಿಕ್ ಅನಾಲಿಸಿಸ್, ಇಂಡಸ್ಟ್ರಿ ಅನಾಲಿಸಿಸ್, ದೆನ್ ಕಂಪನಿ ಅನಾಲಿಸಿಸ್. ನೀವು ಒಂದು ಕಂಪನಿಯನ್ನ ಹುಡುಕೋಕ್ಕಿಂತ ಮುಂಚೆ ಫಸ್ಟ್ ಎಕನಾಮಿ ಅನಾಲಿಸಿಸ್ ಅನ್ನ ಮಾಡ್ತೇವೆ ನಾವು. ಅಂದ್ರೆ ಈಗ ನಮ್ಮ ಎಕನಾಮಿ ಯಾವ ರೀತಿ ನಡೀತಾ ಇದೆ, ಇಲ್ಲಿ GDP ಎಷ್ಟಿದೆ, ಇಂಟ್ರೆಸ್ಟ್ ರೇಟ್ಸ್ ಏನದಾವ, ಇನ್ಫ್ಲೇಷನ್ ಹೆಂಗೈತಿ, ಸೊ ನಮ್ಮ ಎಕನಾಮಿ ಗ್ರೋತ್ ನಲ್ಲಿ ಇದೆನಾ ಅಥವಾ ಡಿಕ್ಲೈನ್ ನಲ್ಲಿ ಇದೆನಾ ಅಥವಾ ರಿಸೆಷನ್ ನಲ್ಲಿ ಇದೆನಾ, ಇದನ್ನೆಲ್ಲ ನಾವು ಚೆಕ್ ಮಾಡ್ಕೋಬೇಕು ಫಸ್ಟ್. ಆಮೇಲೆ ಅದರ ಜೊತೆಗೆ ಗವರ್ಮೆಂಟ್ ಪಾಲಿಸೀಸ್ ಅನ್ನ ವಿ ಹ್ಯಾವ್ ಟು ಸಿ. ಗವರ್ಮೆಂಟ್ ಏನ್ ಮಾತಾಡ್ತಾ ಇದೆ, ಯಾವ ಪಾಲಿಸೀಸ್ ಬಗ್ಗೆ ಅವರು ಜಾಸ್ತಿ ಫೋಕಸ್ ಮಾಡ್ತಾ ಇದಾರೆ. ಈಗ ಇದ್ದಿದ್ ಗವರ್ಮೆಂಟ್ ಸಾಕಷ್ಟು ಪಾಲಿಸೀಸ್ ಅನ್ನ ತಗೊಂಡ್ ಬರ್ತಾ ಇದೆ. ಆತ್ಮ ನಿರ್ಭರ್ ಭಾರತ್ ಇರ್ಬೋದು, ಅಥವಾ ಸ್ವಚ್ಛ ಭಾರತ್ ಅಭಿಯಾನ್ ಇರ್ಬೋದು, ಡಿಜಿಟಲ್ ಇಂಡಿಯಾ ಇರ್ಬೋದು. ಸೊ ಆ ಒಂದು ಪಾಲಿಸಿಯಿಂದ ಯಾವ ಇಂಡಸ್ಟ್ರಿಗೆ ಬೆನಿಫಿಟ್ ಆಗ್ತೈತಿ ಅನ್ನೋದನ್ನ ಫಸ್ಟ್ ನಾವು ಕಂಡುಹಿಡಿದು ಅವಾಗ ನಿಮಗ್ ಸಿಗೋದು ಏನಂತಂದ್ರೆ ಇಂಡಸ್ಟ್ರಿ. ಫಾರ್ ಎಕ್ಸಾಂಪಲ್ ಡಿಜಿಟಲ್ ಇಂಡಿಯಾ ಅಂತ ನೀವು ಹೋದ್ರೆ ಗವರ್ಮೆಂಟ್ ನವರದು ಇಂಟೆನ್ಷನ್ ಏನಿದೆ ಅಂತಂತಂದ್ರೆ ಇಂಡಿಯಾದಲ್ಲಿ ಯಾವುದೇ ರೀತಿ ಡಾಕ್ಯುಮೆಂಟು, ಯಾವುದೇ ರೀತಿ ಪೇಮೆಂಟು, ಯಾವುದೇ ರೀತಿ ನೀವು ಫಾರ್ಮ್ ಅನ್ನ ತುಂಬುದಾದ್ರೆ ಎಲ್ಲ ಆನ್ಲೈನ್ ಮಾಡಕ್ ಹೊಂಟಿದ್ದಾರೆ. ಡಿಜಿಟಲೈಸೇಷನ್, ಕಂಪ್ಲೀಟ್ ಡಿಜಿಟಲೈಸೇಷನ್. ಸೊ ಬೇರೆ ಕಂಟ್ರೀಸ್ ಕಂಪೇರ್ ಮಾಡಿದಾಗ ಇಂಡಿಯಾ ಇಸ್ ಸ್ಟಿಲ್ ಲ್ಯಾಗಿಂಗ್ ಬಿಹೈಂಡ್ ಡಿಜಿಟಲೈಸೇಷನ್. ಇವನ್ ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ ಕೂಡ ಇವತ್ತಿಗೆ ಡಿಜಿ ಲಾಕರ್ದಲ್ಲಿ ಇಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಡಿಜಿಟಲ್ ಫಾರ್ಮ್ ಅಲ್ಲಿ ಹೋಲ್ಡ್ ಮಾಡುವಂತದ್ದು ಒಂದು ಕೂಡ ಅವರು ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ. ಇದೆಲ್ಲ ಡಿಜಿಟಲ್ ಇಂಡಿಯಾ ಪ್ಲಾನ್ ನಲ್ಲಿ ಬರ್ತಾ ಇರೋದು. ಈಗ ಡಿಜಿಟಲ್ ಇಂಡಿಯಾ ಅಂತ ಪಾಲಿಸಿ ನೀವು ತಗೊಂಡ್ರೆ ಅದರಲ್ಲಿ ಕಂಪನೀಸ್ ಬೆನಿಫಿಟ್ ಆಗೋದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಸೆಕ್ಟರ್, ಅಂದ್ರೆ IT ಸ್ಟಾಕ್. ಸಾಫ್ಟ್ವೇರ್ ಕಂಪನೀಸ್ ಇಲ್ಲದೆ ಇವನ್ನೆಲ್ಲ ಬಿಲ್ಡಪ್ ಮಾಡಕ್ ಆಗೋದಿಲ್ಲ. ಸೊ ಈಗ ಸಾಫ್ಟ್ವೇರ್ ಕಂಪನಿ ಅಂತ ಇಂಡಸ್ಟ್ರಿ ಗುರ್ತಾದ್ಮೇಲೆ ಅದರಲ್ಲಿ ಬರುವಂತ ಕಂಪನೀಸ್ ಅನ್ನ ನಾವು ಹುಡುಕಿ ಅದರಲ್ಲಿ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ಸ್ ಅನ್ನ ಅಂತ ಹೇಳಿ ಹುಡುಕಿ ದೆನ್ ವಿ ಗೋ ಫಾರ್ ಇನ್ವೆಸ್ಟ್ಮೆಂಟ್. ದಿಸ್ ಈಸ್ ಹೌ ಯೂಶುವಲಿ ಒಂದು ಕಾಮನ್ ಆಗಿ ನಾವು ಮಾಡ್ತಾ ಇರುವಂತ ಅನಾಲಿಸಿಸ್. ಇದು ಇನ್ವೆಸ್ಟ್ಮೆಂಟ್ಗೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಕರಿತೇವೆ. ಸರ್ ನಿಮ್ದು ಇನ್ಸ್ಟಿಟ್ಯೂಟ್ ಶಕ್ತಿ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ನಾವು ಧಾರವಾಡದಲ್ಲಿ ಒನ್ ಆಫ್ ದ ಟಾಪ್ ಇನ್ಸ್ಟಿಟ್ಯೂಟ್ ಅಂತ ಕೇಳ್ಪಟ್ವಿ. ತಮ್ಮಲ್ಲಿ ಯಾವ್ಯಾವ ಕೋರ್ಸ್ಗಳು ಲಭ್ಯವಿದೆ ಸರ್? ನಮ್ಮಲ್ಲಿ ಸ್ಟಾಕ್ ಮಾರ್ಕೆಟ್ ಇನ್ಸ್ಟಿಟ್ಯೂಟ್ ಇರೋದ್ರಿಂದ ಮೇನ್ ಫ್ಲಾಗ್ಶಿಪ್ ಕೋರ್ಸ್ ನಮ್ದು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್ ಕೋರ್ಸ್ ಅಂತ ಬರುತ್ತೆ. ಸೊ ಇದರಲ್ಲಿ ನಾವು ಯಾರಾದ್ರೂ ಈಗ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಯ್ತು, ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಯ್ತು, ಆಮೇಲೆ ಟ್ರೇಡಿಂಗ್ ಮಾಡ್ಬೇಕಾ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಅಂತ ವಿಚಾರ ಇದ್ದವರಿಗೆ 3 ಲೆವೆಲ್ದಲ್ಲಿ ನಾವು ಅವರಿಗೆ ಕಲಿಸ್ಕೊಡ್ತೇವೆ. ಸೊ ಮೇನ್ ಕೋರ್ಸ್ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್ ಕೋರ್ಸ್. ಇದನ್ನ ಮಾಡಿದವರು ಇಂಡಿಪೆಂಡೆಂಟ್ ಆಗಿ ತಾವೇ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸ್ಟಾಕ್ಸ್ ನ ಹೆಂಗ್ ಹುಡುಕ್ತಾರೆ, ಆಮೇಲೆ ಟ್ರೇಡಿಂಗ್ ಮಾಡ್ಬೇಕಾದ್ರೆ ಟೆಕ್ನಿಕಲಿ ನಾವು ಯಾವ ಕಂಪನಿ ಸ್ಟಾಕ್ ಅನ್ನ ಹುಡುಕಿ ಇಂಟ್ರಾಡೇಗೋಸ್ಕರ ಅಥವಾ ಸ್ವಿಂಗ್ ಟ್ರೇಡಿಂಗ್ ಗೋಸ್ಕರ ಫೈಂಡ್ ಔಟ್ ಮಾಡುವಂತ ಒಂದು
ಅನಾಲಿಸಿಸ್ ಅನ್ನ ನಾವು ಈ ಕೋರ್ಸ್ ಅಲ್ಲಿ ಕಲಿಸ್ಕೊಡ್ತೇವೆ. ಅದು ಒಂದು ಕೋರ್ಸ್, ಮೇನ್ ಕೋರ್ಸ್ ನಮ್ದಿರೋದು. ಅದರ ಜೊತೆಗೆ ನಮ್ಮಲ್ಲಿ ವಿ ಆರ್ ಆಲ್ಸೋ ಆಫರಿಂಗ್ ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ ವಿಚ್ ಆರ್ ಆಫರ್ಡ್ ಬೈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂತ ಹೇಳಿ. ಸೊ NISM ಅನ್ನುವಂಥದ್ದು ಒಂದು ಇನ್ಸ್ಟಿಟ್ಯೂಟ್ ಸೆಬಿದವ್ರದ್ದು, ನಮ್ಮ ರೆಗ್ಯುಲೇಟರಿ ಬಾಡಿ ಏನಿದೆ ಅವ್ರದ್ದು ಇನ್ಸ್ಟಿಟ್ಯೂಟ್ ಅದು. ಸೊ ಅವರು ಸುಮಾರು ಒಂದು 30 ಸರ್ಟಿಫಿಕೇಶನ್ಸ್ ಅನ್ನ ಆಫರ್ ಮಾಡ್ತಾರೆ. ದೇ ಆರ್ ಆಲ್ ಇಂಡಸ್ಟ್ರಿ ಸ್ಕಿಲ್ ಓರಿಯೆಂಟೆಡ್ ಸರ್ಟಿಫಿಕೇಶನ್ಸ್, ಅಂದ್ರೆ ಜಾಬಿಗೆ ಬೇಕಾಗಿರುವಂತದ್ದು. ಸೊ ಯಾರೋ ಒಬ್ಬ ವ್ಯಕ್ತಿ ಆ ಒಂದು ಡೊಮೇನ್ ಅಲ್ಲಿ ನಾವು ಬೆಳಿಬೇಕು ಅಂತಂದ್ರೆ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆ ಸರ್ಟಿಫಿಕೇಟ್ಸ್ ಮ್ಯಾಂಡೇಟರಿ ಸರ್ಟಿಫಿಕೇಟ್ಸ್. ಸೊ ಅದನ್ನ ನಾವೀಗ ಯಾವುದೋ ಒಂದು ಕಂಪನಿಯಲ್ಲಿ ನೀವು ವರ್ಕ್ ಮಾಡ್ಬೇಕು ಅಂತಂದ್ರೆ ದೇ ಆರ್ ಮೋಸ್ಟ್ ರಿಕ್ವೈರ್ಡ್ ಒನ್. ಸೊ ಅಂತ ಸರ್ಟಿಫಿಕೇಶನ್ಸ್ ವಿ ಆರ್ ಆಫರಿಂಗ್ ದೇರ್. ಸೊ ಸ್ವಲ್ಪ ನೇಮ್ಲಿ ನಿಮ್ಗೆ ಹೇಳ್ಬೇಕಂತಂದ್ರೆ ಡಿಮಾಂಡ್ ಅಲ್ಲಿ ಇರೋದು ಮ್ಯೂಚುವಲ್ ಫಂಡ್ಸ್ ಬರುತ್ತೆ, ಮ್ಯೂಚುವಲ್ ಫಂಡ್ ಸರ್ಟಿಫಿಕೇಶನ್ ಎಕ್ಸಾಮಿನೇಷನ್. ಅವಕ್ಕೆ ಸಿರೀಸ್ ಇದಾವೆ. ಸಿರೀಸ್ 5A ಫಾರ್ ಮ್ಯೂಚುವಲ್ ಫಂಡ್, ದೆನ್ ಸಿರೀಸ್ 10A 10B ಫಾರ್ ಇನ್ವೆಸ್ಟ್ಮೆಂಟ್ ಅಡ್ವೈಸರಿ, ಸಿರೀಸ್ 15 ಫಾರ್ ಇಕ್ವಿಟಿ ರಿಸರ್ಚ್ ಅನಲಿಸ್ಟ್, ದೆನ್ ಸಿರೀಸ್ 21A 21B ಅಂತಂತಂದ್ರೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್. ಸೊ ಈ ರೀತಿ ಹಲವಾರು ಡೊಮೈನ್ ಮೇಲೆ ಸರ್ಟಿಫಿಕೇಶನ್ಸ್ ಅನ್ನು ಆಫರ್ ಮಾಡ್ತಾರೆ. ಸೊ ನಮ್ಮಲ್ಲಿ ನಾವು ಅದರದ್ದು ಟ್ರೈನಿಂಗ್ ಅನ್ನ ಕೊಡ್ತೇವೆ. ಆಮೇಲೆ ಸ್ಟೂಡೆಂಟ್ಸ್ ಅದನ್ನ ಮಾಡ್ಕೊಂಡ್ರೆ ಅಂತಂದ್ರೆ ಪ್ಲೇಸ್ಮೆಂಟ್ಸ್ ಕೂಡ ವಿ ಆರ್ ಗೋಯಿಂಗ್ ಟು ಅಸಿಸ್ಟ್. ಸರ್ ನೀವು ಸ್ಟಾಕ್ ಮಾರ್ಕೆಟ್ ಹೇಗೆ ಬಂದ್ರಿ ಸರ್? ಸ್ಟಾಕ್ ಮಾರ್ಕೆಟ್ ನಮ್ಮಲ್ಲಿ ಆಕ್ಚುಲಿ ನಾನು ಹೇಳ್ಬೇಕಂತಂದ್ರೆ ಸ್ಟಾಕ್ ಮಾರ್ಕೆಟ್ ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಅಂತಾನೆ ಕರಿಬಹುದು. ಯಾಕಂತಂದ್ರೆ ನಮ್ಮ ಮದರ್ ಶೋಭಾ ಹೊಳೆ ಹೊಸೂರ್ ಅಂತ ಹೇಳಿ ಅವರು ಸ್ಟಾಕ್ ಬ್ರೋಕಿಂಗ್ ಅನ್ನ ಸ್ಟಾರ್ಟ್ ಮಾಡಿರೋದು. ಬಹಳ ಹೆಮ್ಮೆ ಅನ್ಸುತ್ತೆ, ಯಾಕಂದ್ರೆ ಅವರು ಹುಬ್ಳಿ ಧಾರವಾಡದಲ್ಲೇನೆ ಫಸ್ಟ್ ಲೇಡಿ ಬ್ರೋಕರ್ ಅಂತಾನೆ ಕರಿಬಹುದು ನಾವು ಅವರಿಗೆ. ಸೊ ಅದು ಅವಾಗ ಔಟ್ ಕ್ರೈ ಸಿಸ್ಟಮ್, ಅಂದ್ರೆ ಫಿಸಿಕಲ್ ಶೇರ್ ಸರ್ಟಿಫಿಕೇಟ್ಸ್ ನಲ್ಲಿ ನಾವು ಟ್ರೇಡ್ ಮಾಡ್ತಾ ಇದ್ದೀವಿ. ಸೊ ಅವ್ರು ಅದನ್ನ ಸ್ಟಾರ್ಟ್ ಮಾಡಿದ್ರು. ಹಾಗೆ ಒಂದು ಅವ್ರದ್ದು BCom ಕ್ವಾಲಿಫಿಕೇಶನ್ ಆಗಿದ್ರಿಂದ ಅವರು ಮನೆಯಲ್ಲೇ ಹಾಗೆ ಏನು ಕುಂದ್ರುದು ಏನಾದ್ರು ಒಂದು ಮಾಡ್ಬೇಕು ಅಂತ ಹೇಳಿ ದೇ ಸ್ಟಾರ್ಟೆಡ್ ಇನ್ವೆಸ್ಟ್ಮೆಂಟ್ಸ್ ಆಫರಿಂಗ್ ಕನ್ಸಲ್ಟೆನ್ಸಿ ಚಾಲೂ ಮಾಡಿದ್ರು. 1984 ಸ್ಟಾರ್ಟ್ ಮಾಡಿದ್ರು ಅವರು. ಆವಾಗ ಮಾರ್ಕೆಟ್ಸ್ ಇನ್ನು ಬಹಳ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದ್ದು, ಬಹಳ ಡೆವಲಪ್ ಆಗಿದ್ದಿಲ್ಲ. ಆವಾಗ ಗವರ್ಮೆಂಟ್ ನವರು ಫಸ್ಟ್ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ರು, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಅಂತ ಹೇಳಿ. ಅದರಲ್ಲಿ ಒಂದು ಸ್ಕೀಮ್ US 64 ಅಂತ ಬಿಟ್ಟಿದ್ರು. ಯೂನಿಟ್ ಬೇಸ್ಡ್ ಸ್ಕೀಮ್ ಇಂಡಿಯಾದಲ್ಲಿ ಬಂದಿರೋದು ಅದೇ ಫಸ್ಟ್. ಸೊ ಅಲ್ಲಿ ಅದನ್ನ ಪ್ರಮೋಟ್ ಮಾಡಿ ಸಾಕಷ್ಟು ಬಿಸ್ನೆಸ್ ನಾವು ಅಲ್ಲಿ ಮಾಡಿದ್ರು ಅವರು ಅವಾಗ. ಆಮೇಲೆ ಸ್ಟಾಕ್ ಬ್ರೋಕಿಂಗ್ ಸ್ಟಾರ್ಟ್ ಆಯ್ತು, ಮೆಂಬರ್ಶಿಪ್ ಕೊಡ್ತಾ ಇದ್ದು. ಸೊ ಅವಾಗ ನಾವು ಕೂಡ ಅದ್ರ ಮೆಂಬರ್ಶಿಪ್ ಆಗಿ ಅದನ್ನ ನಮ್ಮ ಮನೆಯಲ್ಲೇನೆ ಒಂದು ರೂಮ್ ಅಲ್ಲಿ ನಾವು ಆಫೀಸ್ ಅನ್ನ ಸ್ಟಾರ್ಟ್ ಮಾಡಿದ್ರು ಅವರು. ಸೊ ಆಮೇಲೆ ಅದು ಬೆಳಿತಾ ಹೋಯ್ತು, ಡೆವಲಪ್ ಆಯ್ತು. ಸೊ ಅವ್ರು ಸ್ಟಾರ್ಟ್ ಮಾಡಿದ ವರ್ಷನೇ ನಾನು ಹುಟ್ಟಿರೋದು 1984. ಸೊ ಹಂಗಾಗಿ ನಾನು ಅದನ್ನ ಸ್ಟಾಕ್ ಮಾರ್ಕೆಟ್ಸ್ ಇನ್ವೆಸ್ಟ್ಮೆಂಟ್ಸ್ ಇದನ್ನೇ ನೋಡಿ ಬೆಳೆದಿರುವಂತಹ ಒಂದು ನಂದು ಜರ್ನಿ. ಸೊ ಹಂಗಾಗಿ ಇದ್ರ ಬಗ್ಗೆ ನನಗೆ ಬಹಳ ಆಸಕ್ತಿ, ಪ್ಯಾಷನ್ ಇರುತ್ತೆ. ಸೊ ಹಂಗಾಗಿ ಅದನ್ನೇ ನಾನು ಮಾಸ್ಟರ್ ಅಂತ ನಾನು ಮಾಡ್ಕೊಂಡು ಇವತ್ತಿಗೆ ಈ ರೀತಿ ಒಂದು ಇನ್ಸ್ಟಿಟ್ಯೂಟ್ ಕೂಡ ಸ್ಟಾರ್ಟ್ ಮಾಡಿ ವಿ ಆರ್ ಆಫರಿಂಗ್ ಟ್ರೈನಿಂಗ್. ಸರ್ ಇವಾಗ ಪ್ರಾಫಿಟ್ ಆರ್ ಲಾಸ್ ಅಂತ ಬಂದ್ರೆ ಎರಡು ಮಾರ್ಕೆಟ್ ನಲ್ಲಿ ಎರಡು ನಡೀತಿರ್ತದೆ. ತಾವು ಸ್ಟಾರ್ಟಿಂಗ್ ತಮ್ಮ ಲಾಸ್ ಆಗಿದೆ ಸರ್, ಬಿಗಿನಿಂಗ್ ಡೇಸ್ ಹೇಗಿತ್ತು ಸರ್ ತಮ್ಮದು? ಬಿಗಿನಿಂಗ್ ಅಂತಂದ್ರೆ ನಾನು ಫಸ್ಟ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ದು 2008 ಅಲ್ಲಿ. ನಮ್ದು ಅವಾಗ MBA ಅದು ಎಲ್ಲ ಮುಗಿಸಿ ನಾನು ಇನ್ನೇನು ಆಫೀಸ್ ನಲ್ಲಿ ಕ್ಲೈಂಟ್ಸ್ ಗಳ ಜೊತೆಗೆ ನಾನು ಟ್ರೇಡಿಂಗ್ ಅನ್ನು ಮಾಡೋದು ಅದೆಲ್ಲ ನೋಡ್ತಾ ಇದ್ದೆ. ಇವನ್ ಅಲ್ಲಿ ಟರ್ಮಿನಲ್ಸ್ ಇರ್ತಾ ಇದ್ದು. ಸೊ ಆ ಟರ್ಮಿನಲ್ಸ್ ಮೇಲೆ ನಾನು ಯೂಶುವಲಿ ಫ್ರೀ ಇದ್ದಾಗ ಅಲ್ಲಿ ಕುಂತು ಆರ್ಡರ್ಸ್ ಪ್ಲೇಸ್ ಮಾಡ್ತಾ ಇದ್ದೀವಿ. ನಮಗೆ ಡೀಲರ್ಸ್ ಅಂತ ಕರೀತಾರೆ, ದ ಒನ್ ಹೂ ಪ್ಲೇಸಸ್ ಆರ್ಡರ್ಸ್. ಸೊ ಆ ಡೀಲಿಂಗ್ ಕೆಲಸನ ನಾನು ಎವ್ರಿ ಡೇ ಮಾಡ್ತಾ ಇದ್ದೆ. ನನಗೆ ಮಾರ್ಕೆಟ್ಸ್ ಅಂತಂದ್ರೆ ಆಸ್ ಐ ಟೋಲ್ಡ್ ಬಹಳ ಇಂಟ್ರೆಸ್ಟ್ ಇರೋದ್ರಿಂದ ಅದೇ ಲೈನ್ ಅಲ್ಲೇ ನಾನು ಬೆಳಿಬೇಕು ಅಂತ ಡಿಸೈಡ್ ಮಾಡಿದ್ದೆ. ಸೊ ಅದನ್ನ ನೋಡಿ ಅಲ್ಲಿ ಅವಾಗ ಏನಿತ್ತು ಗೊತ್ತಾ, ಅಲ್ಲಿ ಈ ಅನಾಲಿಸಿಸ್ ಪಾರ್ಟ್ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಈಗ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅದ್ರ ಬಗ್ಗೆ ಬಹಳ ಅವೇರ್ನೆಸ್ ಇದ್ದಿದ್ದಿಲ್ಲ, ನಮಗೂ ಕೂಡ ಇದ್ದಿದ್ದಿಲ್ಲ. ಇವನ್ ನಾವು MBA ಕಲ್ತರು ಕೂಡ ಅದ್ರ ಬಗ್ಗೆ ನಾವೆಲ್ಲೂ ಕೇಳಿದ್ದೇನೂ ಇಲ್ಲ, ಬಹಳಷ್ಟು ಅದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ನಮಗೇನು ನಾಲೆಜ್ ಸಿಕ್ಕಿದ್ದಿಲ್ಲ. ಸೊ 2008 ನಲ್ಲಿ ನಾನು ನನ್ನ ಫಸ್ಟ್ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ದುಡ್ಡನ್ನ ಹಾಕಿ ನಾನು ಟ್ರೇಡಿಂಗ್ ಮಾಡಕ್ ಹೋದೆ. ವಿಚಾರ ಮಾಡ್ರಿ, ಯಾವುದೇ ರೀತಿ ನಾಲೆಜ್ ಇಲ್ದನೆ ಸುಮ್ನೆ
ಯಾವ್ದಾರ ಒಂದು ತಗೊಳುದು ಯಾವ್ದಾರ ಒಂದು ಮಾಡುದು ಅನ್ನುವಂತ ಒಂದು ಬ್ಲೈಂಡ್ ವೇದಲ್ಲಿ ಟ್ರೇಡಿಂಗ್ ಅನ್ನ ಸ್ಟಾರ್ಟ್ ಮಾಡಿದಾಗ ಆಬ್ವಿಯಸ್ಲಿ ಲಾಸ್ ಆಗುದೇನೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನಂದ ಟೈಮಿಗೆ ನಾ ಸ್ಟಾರ್ಟ್ ಮಾಡಿದ್ದೆ ಒಂದು 3-4 ತಿಂಗಳಿಗೆ ಮಾರ್ಕೆಟ್ ಕೂಡ ಕ್ರಾಶ್ ಆಗಿ ಚಲೋ ಆಯ್ತು. ಆ ಟೈಮಲ್ಲಿ ರಿಸೆಷನ್ ಬಂದಿತ್ತು, US ರಿಸೆಷನ್ 2008 ಅಲ್ಲಿ. ಸೊ ದೊಡ್ಡ ಪ್ರಮಾಣದಲ್ಲಿ ರಿಸೆಷನ್ ಅದು ಆಲ್ ಓವರ್ ದ ಗ್ಲೋಬ್ ಮಾರ್ಕೆಟ್ಸ್ ಮೆಲ್ಟ್ ಡೌನ್, ಬಹಳ ಡೌನ್ ಬರಕ್ ಚಲೋ ಆಯ್ತು. ನಮ್ ಮಾರ್ಕೆಟ್ ಕೂಡ ಕಂಟಿನ್ಯೂಸ್ 4 ವರ್ಷ ಡೌನ್ ಅಲ್ಲಿ ಇತ್ತು. ಸೊ ಅದೇ ಮೂಮೆಂಟ್ ಅಲ್ಲಿ ನಾನು ದುಡ್ಡನ್ನ ಹಾಕಿ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಈ ಕ್ರಾಶ್ ಆಗಿದ್ರಿಂದ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಕ್ ಗೊತ್ತಾಗ್ಲಿಲ್ಲ, ಸ್ಟಾಪ್ ಲಾಸ್ ಅಂತಂದ್ರೆ ಗೊತ್ತಿರಲಿಲ್ಲ. ಸೊ ನಮ್ಮ ಎಂಟೈರ್ ಕ್ಯಾಪಿಟಲ್ ಅನ್ನ ಆಲ್ಮೋಸ್ಟ್ ನಾನು ಕಳ್ಕೊಂಡಿರುವಂತದ್ದು ಫಸ್ಟ್ ಸ್ಟೇಜ್ ಅಲ್ಲಿ ಹೇಳ್ಬೇಕಂತಂದ್ರೆ ಲಾಸ್. ಇವಾಗಿನ ದಿನಗಳು ಹೇಗೆ ಸರ್ ತಮ್ಮದು ಇನ್ವೆಸ್ಟ್ಮೆಂಟ್? ಈಗ ನಾನೇನ್ ಮಾಡಿದೆ ಅಂತಂತಂದ್ರೆ, ಈಗ ಆ ಒಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಟ್ರೇಡಿಂಗ್ ಮಾಡ್ಬೇಕು ಅಂತಂತಂದ್ರೆ ನೋಡ್ರಿ, ಅದರಲ್ಲಿ ಮೇನ್ ಬೇಕಾಗಿರೋದು ಏನಂತಂದ್ರೆ ನಿಮ್ ಕಡೆ ಟೈಮ್ ಇರಬೇಕು, ಆಮೇಲೆ ಸ್ಕಿಲ್ಸ್ ಇರಬೇಕು, ಟ್ರೇಡಿಂಗ್ ಸ್ಕಿಲ್ಸ್. ಸೊ ನಿಮ್ಗೆ ಟೆಕ್ನಿಕಲಿ ಸ್ಟಾಕ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಫಿಲ್ಟರ್ ಔಟ್ ಮಾಡಿ. ಈಗ ನೋಡ್ರಿ ಎವ್ರಿ ಡೇ ನಮ್ಗ ಕಂಪನೀಸ್ ಇರೋದು 8,000 ಕಂಪನಿ ಅದಾವ ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ. ಇವತ್ತಿಗೆ ಎಲ್ಲಾ ಸ್ಟಾಕ್ಸ್ ಮೇಲೆ ಹೋಗ್ತಿರಂಗಿಲ್ಲ. ಇಂಟ್ರಾಡೇ ನೀವು ಮಾಡ್ಬೇಕಂತಂದ್ರೆ ಫ್ಯೂ ಸ್ಟಾಕ್ಸ್, ಮೇ ಬಿ ಒಂದ್ 5 ಸ್ಟಾಕ್ಸ್ ಮೂವ್ಮೆಂಟ್ ಕೊಡ್ತಿರ್ತಾವ. ಅಂತ ಸ್ಟಾಕ್ಸ್ ಯಾವ ಅಂತ ಕಣ್ಣು ಹಿಡಿಯೋದನ್ನೇ ಒಂದು ದೊಡ್ಡ ಚಾಲೆಂಜ್, ರೈಟ್? ಸೊ ಟ್ರೇಡಿಂಗ್ ನೀವು ಇಂಟ್ರಾಡೇ ಅಥವಾ ಏನೋ ಟ್ರೇಡಿಂಗ್ ಮಾಡ್ಬೇಕು ಅಂತಂತಂದ್ರೆ ಫಸ್ಟ್ ನಿಮಗೆ ಟೆಕ್ನಿಕಲ್ ನಾಲೆಜ್ ಬಹಳ ಇರಬೇಕು, ಅಪ್ಡೇಷನ್ ಇರ್ಬೇಕು ಮಾರ್ಕೆಟ್ಸ್. ಇವತ್ತಿಗೆ ಗ್ಲೋಬಲ್ ಮಾರ್ಕೆಟ್ಸ್ ಹೆಂಗ್ ಟ್ರೇಡ್ ಆಗ್ತಾ ಇದಾವ, ಅಲ್ಲಿ ಏನ್ ನ್ಯೂಸ್ ಐತಿ, ನಮ್ ಇಂಡಿಯನ್ ಮಾರ್ಕೆಟ್ಸ್ ನಾಗ ಏನ್ ನ್ಯೂಸ್ ಐತಿ, ಕ್ರೂಡ್ ಆಯಿಲ್ ಇರ್ಬೋದು, ಗೋಲ್ಡ್ ರೇಟ್ ಇರ್ಬೋದು, ಡಾಲರ್ ರೇಟ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ಮಾರ್ಕೆಟ್ 9 ಸ್ಟಾರ್ಟ್ ಆಕೈತೆ ಅಂತಂದ್ರೆ 8:30 ಮಟಾನು ನಿಮ್ದು ಇನ್ಫಾರ್ಮೇಶನ್ ಏನಿದೆ ಎಲ್ಲ ಅಪ್ಡೇಷನ್ ಆಗಿರ್ಬೇಕು. ಪ್ಲಸ್ ಯಾವ ಕಂಪ್ನಿ ನ್ಯೂಸ್ ನಾಗಿದೆ ಇವತ್ತ ಅವನ್ನೆಲ್ಲ ಕಂಡು ಹಿಡಿದು ಒಂದು 4-5 ಸ್ಟಾಕ್ ಅನ್ನ ನೀವು ಹುಡುಕಿಟ್ಟು ಅದರಲ್ಲಿ 1 ಅಥವಾ 2 ಸ್ಟಾಕ್ ಅಲ್ಲಿ ನಾವು ಟ್ರೇಡ್ ಮಾಡುವಂತ ಪ್ರಾಕ್ಟೀಸ್. ಸೊ ಈಗೇನಾಗಿದೆ ಅಂತಂತಂದ್ರೆ ನಾನು ಟೈಮ್ ಏನಾದ್ರು ನನಗೆ ಸಿಕ್ಕರೆ ಟ್ರೇಡಿಂಗ್ ಅನ್ನ ಮಾಡ್ತೇವೆ, ಕಂಪಲ್ಸನ್ ಅಂತ ಮಾಡ್ಕೊಂಡಿಲ್ಲ. ಈಗ ಪ್ರಾಬ್ಲಮ್ ಏನಿದೆ ಅಂತಂದ್ರೆ ಟ್ರೇಡಿಂಗ್ ಅಂತ ಅಂದ್ಕೊಳ್ಳಿ ಎಲ್ಲಾರು ಅದನ್ನ ಒಂಥರ ಹ್ಯಾಬಿಟ್ ಗತೆ ಕಲ್ಟಿವೇಟ್ ಮಾಡ್ಕೋತಾರೆ. ಇಂಟ್ರಾಡೇ ಟ್ರೇಡರ್ ಅಂತಂದ್ರೆ ದಿವಸ ಟ್ರೇಡ್ ಮಾಡ್ಲೇಬೇಕು, ಆ ರೀತಿ ಇಲ್ಲ. ನಿಮಗೆ ಸಫಿಶಿಯಂಟ್ ಟೈಮ್ ಇದೆ, ನಿಮ್ ಕಡೆ ನಿಮಗೆ ಇವತ್ತಿಗೆ ಯಾವ ಕಂಪ್ನೀಸ್ ಹೋಗ್ತಾ ಇದಾವೆ ಅಂತ ನಿಮ್ಗೆ ಗುರ್ತೈತಿ, ಅವಾಗ ನೀವು ಟ್ರೇಡ್ ಮಾಡ್ರಿ. ಇನ್ ಕೇಸ್ ನೀವು ಎಲ್ಲೋ ಒಂದ್ ಕಡೆ ಕೆಲಸದಲ್ಲಿ ಬ್ಯುಸಿ ಇದ್ರಿ, ನಿಮ್ಮ ಮೈಂಡ್ ಈಗ ಮಾರ್ಕೆಟ್ಸ್ ಬಗ್ಗೆ ಅಷ್ಟು ನಿಮ್ಗೆ ಗುರ್ತಾಗ್ತಾ ಇಲ್ಲ, ಇವತ್ತಿಗೆ ಏನು ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ಅಂತಂದ್ರೆ ಆ ದಿವಸ ಟ್ರೇಡಿಂಗ್ ಮಾಡ್ಲಿಲ್ಲ ಅಂತಂದ್ರೂ ಕೂಡ ನೀವು ಪ್ರಾಫಿಟ್ ಮಾಡ್ದಂಗೆ. unnecessarily entering the market and getting into losses and coming back is not preferred. We don't recommend it. ಸೊ ಈಗ ಅವೆಲ್ಲ ಅನಾಲಿಸಿಸ್ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಎಲ್ಲ ಗುರುತಾದ್ಮೇಲೆ ಟ್ರೇಡಿಂಗ್ ಅನ್ನ ಆದಷ್ಟು ನನ್ನ ಪ್ರೊಫೈಲ್ಗೆ ಸೂಟ್ ಆಗೋದು ಟ್ರೇಡಿಂಗ್ ಅಲ್ಲ ಅಂತ ಗೊತ್ತಾಯ್ತು. ಸೊ ನಾನೇನ್ ಮಾಡಿದೆ ಅಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾರೆ. ಸೊ ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿ ನಾವು ಬಿಟ್ಬಿಟ್ಟಿದ್ದೀನಿ. ಸರ್ ಇವಾಗ ನಾವು FD ಅಲ್ಲಿ ಇಟ್ಟರು ಹಣ ದುಡಿಯುತ್ತೆ, ಮತ್ತೆ ಗೋಲ್ಡ್ ಅಲ್ಲಿ ಇಟ್ಟರು ಹಣ ದುಡಿಯುತ್ತೆ, ಬಟ್ ನಾವು ಹಣವನ್ನು ಬೆಳೆಸಕ್ಕೆ ಸ್ಟಾಕ್ ಮಾರ್ಕೆಟಿಗೆ ಬರುತ್ತೆ ಸರ್. FD ದಲ್ಲಿ ಬರುವಂತ ರಿಟರ್ನ್ಸ್, ಗೋಲ್ಡ್ ಅಲ್ಲಿ ಬರುವಂತ ರಿಟರ್ನ್ಸ್ ಅಥವಾ ರಿಯಲ್ ಎಸ್ಟೇಟ್ ಅಲ್ಲಿ ಬರುವಂತ ರಿಟರ್ನ್ಸ್, ರಿಟರ್ನ್ಸ್ ಮ್ಯಾಟರ್ಸ್. ಈಗ FD ಅಲ್ಲಿ ದುಡ್ಡು ಇಟ್ರೆ ನನಗೆ ವರ್ಷಕ್ಕೆ ಎಷ್ಟು ಬರ್ತದೆ, ಗೋಲ್ಡ್ ಅಲ್ಲಿ ಹಾಕಿದ್ರೆ ಎಷ್ಟು ಬರ್ತದೆ, ಆಮೇಲೆ ರಿಯಲ್ ಎಸ್ಟೇಟ್, ಸ್ಟಾಕ್ ಮಾರ್ಕೆಟ್ಸ್, ಮ್ಯೂಚುವಲ್ ಫಂಡ್ಸ್, ಇವೆಲ್ಲ ಅಸೆಟ್ ಕ್ಲಾಸಸ್ ಅಲ್ಲಿ ಯೂಶುವಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತೇವೆ. ಇದ್ರಾಗ ನೀವು ಮೇನ್ ನೋಡ್ಬೇಕಾಗಿರೋದು ಏನಂತಂದ್ರೆ ರಿಟರ್ನ್ಸ್, ರೈಟ್? ಸೊ ರಿಟರ್ನ್ಸ್ ನಿಮಗೆ ಹೆಚ್ಚಿಗೆ ಬೇಕು, ನನ್ನ ದುಡ್ಡನ್ನ ನಾನು ಫಾಸ್ಟ್ ಆಗಿ ಗ್ರೋ ಮಾಡ್ತೇನೆ ಅಂತಂತಂದ್ರೆ ಹೈ ರಿಟರ್ನ್ ಕೊಡುವಂತ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ನಾವು ಹಾಕ್ಬೇಕಾಗ್ತದೆ. ಇವಷ್ಟು ಅಸೆಟ್ಸ್ ನಲ್ಲಿ ಅಗದಿ ಹೈ ರಿಸ್ಕ್ ಇರೋದಂತಂದ್ರೆ ಇಕ್ವಿಟಿ ಶೇರ್ಸ್, ಅಗದಿ ಲೋ ರಿಸ್ಕ್ ಇರೋದಂತಂದ್ರೆ FDs ಅಥವಾ ಗವರ್ಮೆಂಟ್ ಬಾಂಡ್ಸ್. ಬಟ್ ಅಲ್ಲಿ ನೀವು ಯಾವಾಗ ರಿಸ್ಕ್ ಕಾಂಪ್ರಮೈಸ್ ಮಾಡ್ಕೋತೀರಿ, ರಿಟರ್ನ್ಸ್ ಅನ್ನು ಕೂಡ ನೀವು ಕಾಂಪ್ರಮೈಸ್ ಮಾಡ್ಬೇಕಾಗ್ತದೆ. ಸೊ ಯಾರಿಗೆ ದುಡ್ಡನ್ನ ಅಗ್ರೆಸಿವ್ ಆಗಿ ಸ್ವಲ್ಪ ಫಾಸ್ಟ್ ಆಗಿ ಬೆಳೆಸಬೇಕು ಅಂತಂತಂದ್ರೆ ಕಂಪೌಂಡಿಂಗ್ ಅಲ್ಲಿ ಇಕ್ವಿಟಿ ಶೇರ್ಸ್ ಆರ್ ಗೋಯಿಂಗ್ ಟು ಬಿ ಪ್ರಿಫರ್ಡ್. ಸರ್ ಈ ಇನ್ಫ್ಲೇಷನ್ ಅಂತ ಬಂದಾಗ 6% ಇರುತ್ತೆ ಮಾಮೂಲಿಯಾಗಿ. ನಾವು ಅದೇ ಇವಾಗ ಇನ್ಫ್ಲೇಷನ್ 6% ಇರುತ್ತೆ ಸರ್ ಮಾಮೂಲಿಯಾಗಿ. ನಾವು ಅದೇ FD ಅಲ್ಲಿ ಇಟ್ಟರೆ ನಮ್ಮ ಹಣವನ್ನು ಕಳ್ಕೊಂಡಂಗೆ ಅಂತ ಅರ್ಥ ಆಗುತ್ತೆ ಸರ್. ಹೌದು, ಯಾಕಂತಂದ್ರೆ
ನಮ್ಮಲ್ಲಿ ಆಸ್ ಎ ಇನ್ವೆಸ್ಟರ್ ನಾವೇನ್ ನೋಡ್ಬೇಕಂತಂದ್ರೆ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಅಥವಾ ಇನ್ಫ್ಲೇಷನ್ ಅಡ್ಜಸ್ಟೆಡ್ ರಿಟರ್ನ್ಸ್ ನೋಡ್ತೀವಿ. ಸೊ ನಿಮಗೆ ಬ್ಯಾಂಕ್ ಅಲ್ಲಿ 7% ಕೊಡ್ತಾ ಇದ್ರೆ ನಮ್ಮ ಇನ್ಫ್ಲೇಷನ್ 6% ಇತ್ತು ಅಂತಂದ್ರೆ, ಇನ್ಫ್ಲೇಷನ್ ಅಂದ್ರೆ ಅದು ನಮ್ಮ ಖರ್ಚು. ನೀವೇನು ಮಾಡ್ಲಿಲ್ಲ ಖರ್ಚು ಅಂದ್ರೂ ಕೂಡ 6% ಎವ್ರಿ ಇಯರ್ ನೀವು ಬೇಸಿಕ್ ನೀಡ್ಸ್ ಗೆ ನೀವು ಖರ್ಚು ಮಾಡ್ಲೇಬೇಕಾಗಿರುವಂತದ್ದು. ಸೊ ಈಗ 7% ಕೊಡ್ತಾ ಇದೆ, 6% ಇನ್ಫ್ಲೇಷನ್ ಇದೆ ಅಂತಂತಂದ್ರೆ ನಿಮ್ಗೆ ಉಳಿದಿರೋದು ಬರೀ 1%. ಸೊ ಯಾವಾಗ್ಲೂ ನಾವೇನ್ ಮಾಡ್ತೀವಿ ಆಸ್ ಎ ಇನ್ವೆಸ್ಟ್ಮೆಂಟ್, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನೋಡ್ಬೇಕಾದ್ರೆ ಏನ್ ರಿಟರ್ನ್ಸ್ ಬರ್ತಾ ಇರ್ತದ ಅದ್ರಾಗ ಇನ್ಫ್ಲೇಷನ್ ಅನ್ನ ಅಡ್ಜಸ್ಟ್ ಮಾಡಿ ಆಮೇಲೆ ಏನ್ ಉಳಿತದಲ್ಲ that we call it as real rate of return. ಸರ್ ನಾವೀಗ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇಯರ್ಲಿ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ನೋಡ್ರಿ, ಇಫ್ ಐ ಹ್ಯಾವ್ ಟು ಟೆಲ್ ಯು ಎನ್ ಅವರೇಜ್ ರಿಟರ್ನ್ ಲಾಸ್ಟ್ 25 ವರ್ಷದ ತಗೊಂಡ್ರೆ ನೀವು 2000 ಇಂದ 24-25 ಇಯರ್ಸ್ ರಿಟರ್ನ್ಸ್ ಅವರೇಜ್ ತಗೊಳ್ಳೋದಾದ್ರೆ ಸ್ಟಾಕ್ ಮಾರ್ಕೆಟ್ಸ್ ನಲ್ಲಿ 18% ಕೊಟ್ಟಿದೆ ಎವ್ರಿ ಇಯರ್. ಅದೇ ರಿಯಲ್ ಎಸ್ಟೇಟ್ ಅಲ್ಲಿ ನೀವು ತಗೊಂಡ್ರೆ ಇಟ್ ಈಸ್ ಅರೌಂಡ್ 11.5%. ಗೋಲ್ಡ್ ಅಲ್ಲಿ ತಗೊಂಡ್ರೆ ಇಟ್ ಈಸ್ ಅರೌಂಡ್ 10%. ಎಫ್ ಡಿಸ್ ಅಲ್ಲಿ ತಗೊಂಡ್ರೆ ಇಟ್ ವಾಸ್ 6.9% ಅವರೇಜ್ ರಿಟರ್ನ್ಸ್ ಐ ಆಮ್ ಟಾಕಿಂಗ್ ಲಾಸ್ಟ್ 25 ಇಯರ್ಸ್. ಸೊ ನಾವು ಈಗ ಒಂದು ರೀಸನೇಬಲ್ ರಿಟರ್ನ್ಸ್ ಅನ್ನ ಹಿಡಿಬೇಕಂತಂದ್ರೆ 18% ಇಂದ 25% ಮಟನು ಕೂಡ ಸ್ಟಾಕ್ ಮಾರ್ಕೆಟ್ಸ್ ಇಯರ್ಲಿ ರಿಟರ್ನ್ಸ್ ಕೊಡುವಂತ ಪೊಟೆನ್ಶಿಯಾಲಿಟಿ ಅದಕ್ಕೆ. ಸರ್ ಇವಾಗ ನಾವು ನ್ಯೂಸ್ ಗಳಲ್ಲಿ ಕೇಳಿರ್ತೀವಿ ನಿಫ್ಟಿ ಅಂತೆ, ಸೆನ್ಸೆಕ್ಸ್ ಅಂತೆ, ಮತ್ತೆ ಇವಾಗ ನಿಫ್ಟಿ 200 ಪಾಯಿಂಟ್ ಮೇಲೆ ಇವತ್ತು, ಸೆನ್ಸೆಕ್ಸ್ ಪಾತಾಳಕ್ಕೆ ಕುಸಿದಿದೆ, ಈ ತರ ನಾವು ನ್ಯೂಸ್ ಗಳನ್ನು ಕೇಳ್ತಿರ್ತೀವಿ. ಹಿಂಗಂದ್ರೆ ಏನ್ ಸರ್? ನಿಫ್ಟಿ ಅಂದ್ರೆ ಏನು, ಸೆನ್ಸೆಕ್ಸ್ ಅಂದ್ರೆ ಏನು? ನಿಫ್ಟಿ ಮತ್ತು ಸೆನ್ಸೆಕ್ಸ್ ಏನದಾವಲ್ಲ ನಮ್ಮ ಇಂಡೆಕ್ಸ್ ಅಂತ ಕರಿತೇವೆ, ಬ್ರಾಡರ್ ಇಂಡೈಸಸ್ ಅಂತ ಕರಿತೀವಿ. ಈಗ ನಮ್ಮಲ್ಲಿ ಇರುವಂತ 2 ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇವು 2 ಎಕ್ಸ್ಚೇಂಜ್ ಇಂಡೆಕ್ಸಸ್ ಇವು. NSE ಇಂಡೆಕ್ಸ್ ಗೆ ನಿಫ್ಟಿ 50 ಅಂತ ಕರಿತೀವಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇಂಡೆಕ್ಸ್ ಗೆ ಸೆನ್ಸೆಕ್ಸ್ ಅಂತ ಕರಿತೀವಿ. ಈಗ ನೋಡ್ರಿ, ಅದನ್ನ ಆ ಇಂಡೆಕ್ಸ್ ನಮ್ಗೆ ಏನ್ ಹೇಳ್ತದ ಅಂತಂದ್ರೆ ಮಾರ್ಕೆಟ್ ಸೆಂಟಿಮೆಂಟ್ ಹೇಳ್ತದ. ಸೊ ಓವರ್ ಆಲ್ ಇವತ್ತಿಗೆ ಜನ ಬೈ ಮಾಡಿದಾರ ಅಥವಾ ಸೆಲ್ ಮಾಡಿದಾರ, ಈ ಸೆಂಟಿಮೆಂಟ್ ಅನ್ನ ನೀವು ಗುರ್ತಾಗಬೇಕಂದ್ರೆ ಇಂಡೆಕ್ಸ್ ನೋಡ್ಬೇಕು. ಅಥವಾ ಇನ್ನೊಂದು ಆಂಗಲ್ ಅಲ್ಲಿ ನೋಡಿದ್ರೆ ಕಂಪನೀಸ್, ಎಷ್ಟು ಕಂಪನೀಸ್ ಇವತ್ತಿಗೆ ಮ್ಯಾಲ ಹೋಗ್ಯಾವ, ಎಷ್ಟು ಕಂಪನೀಸ್ ಇವತ್ತಿಗೆ ತೆಳಗ್ ಬಂದಾವ, ಮೆಜಾರಿಟಿ. ಸೊ ಮೆಜಾರಿಟಿ ಆಫ್ ದ ಕಂಪನೀಸ್ ಮ್ಯಾಲ್ ಹೋದ್ರೆ ಇಟ್ ಈಸ್ ಗೋಯಿಂಗ್ ಅಪ್, ದೆನ್ ಇಂಡೆಕ್ಸ್ ವಿಲ್ ಬಿಕಮ್ ಪ್ಲಸ್. ಮೆಜಾರಿಟಿ ಆಫ್ ದ ಕಂಪನೀಸ್ ಕಮ್ಸ್ ಡೌನ್, ದೆನ್ ದ ಇಂಡೆಕ್ಸ್ ಬಿಕಮ್ಸ್ ಮೈನಸ್. ಸೊ ನಿಫ್ಟಿ 50 ಅಂತಂದ್ರೆ 50 ಕಂಪನಿ ಲಿಸ್ಟ್, ಸೆನ್ಸೆಕ್ಸ್ 30 ಅಂತಂದ್ರೆ 30 ಕಂಪನೀಸ್ ಲಿಸ್ಟ್. ಇವು ಇಂಡಿಯಾಸ್ ಟಾಪ್ ಮೋಸ್ಟ್ ಕಂಪನೀಸ್ ಇವು. ಸೊ ಆ ಕಂಪನೀಸ್ 50 ಅಥವಾ 30ರಲ್ಲಿ ಮೆಜಾರಿಟಿ ಆಫ್ ದ ಶೇರ್ಸ್ ಇವತ್ತಿಗೆ ಮ್ಯಾಲ್ ಹೋಗಿದ್ದು ಅಂತಂದ್ರೆ ಇಂಡೆಕ್ಸ್ ವಿಲ್ ಬಿಕಮ್ ಪ್ಲಸ್. ಮೆಜಾರಿಟಿ ಡೌನ್ ಬಂದು ಅಂತಂದ್ರೆ ಇಂಡೆಕ್ಸ್ ವಿಲ್ ಬಿಕಮ್ ಮೈನಸ್. ಸೊ ಇಂಡೆಕ್ಸ್ ನಿಮಗೆ ಸೆಂಟಿಮೆಂಟ್ ಅನ್ನ ಹೇಳ್ತದೆ, ಪ್ಲಸ್ ಪರ್ಫಾರ್ಮೆನ್ಸ್ ಅನ್ನ ನೀವು ಕಂಪ್ಯಾರಿಸನ್ ಮಾಡೋದಕ್ಕೆ ಇಂಡೆಕ್ಸ್ ಆರ್ ಗೋಯಿಂಗ್ ಟು ಹೆಲ್ಪ್. ಸರ್ ಇವಾಗ ನಿಫ್ಟಿ 24,000 ಹತ್ತಿರ ಇದೆ, ಇನ್ನೊಂದು 10-15 ವರ್ಷಗಳಲ್ಲಿ ಎಲ್ಲಿಗೆ ತಲುಪಬಹುದು ಸರ್ ನಿಫ್ಟಿ ಅಂತ ನಿಮ್ ಪ್ರೆಡಿಕ್ಷನ್ ಪ್ರಕಾರ? ನಮ್ಮ ಪ್ರಕಾರ ನೋಡಿದ್ರೆ ನಿಫ್ಟಿ 2040 ಮಟ 50,000 ಹೋಗುವಂತ ಯಾವುದೇ ರೀತಿ ಡೌಟೇ ಇಲ್ಲ ಅಂತ ಹೇಳ್ಬೋದು. ಸೊ ಈಗ 24-25,000 ಇದೆ. ಇದೊಂದು ವರ್ಷ ಬಿಟ್ರೆ 2025 ಸ್ವಲ್ಪ ಬಹಳ ಈ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್, ಟ್ಯಾರಿಫ್ ರೇಟ್ಸ್ ಟೆನ್ಷನ್ಸ್, ಇದರಿಂದ ಈ ವರ್ಷ ಬಹಳ ಮೂವ್ಮೆಂಟ್ ಆಗ್ಲಿಕ್ಕಿಲ್ಲ. 2030 ಮಟ ಅಂತಂತಂದ್ರೆ 25-26,000 ಅಂತ ಹೋಗ್ತದೆ. ಬಟ್ ಇನ್ ದ ನೆಕ್ಸ್ಟ್ 10-15 ಇಯರ್ಸ್ ನೋಡಿದ್ರೆ ಇಟ್ ಈಸ್ ಆಲ್ಮೋಸ್ಟ್ ಗೋಯಿಂಗ್ ಟು ಡಬಲ್.